ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಅನ್ನೋ ವ್ಯಾಧಿ ಬರ್ಬೋದು. ಇದು ನಾವು ಸಾಧಾರಣವಾಗಿ ಕೇಳ್ಪಟ್ಟಿರೋದಿಲ್ಲ. ಆದರೆ ಮಕ್ಕಳಲ್ಲಿ ದೊಡ್ಡವರಿಗೆ ಹೋಲಿಸಿದ್ರೆ ಕ್ಯಾನ್ಸರ್ ಕಾಯಿಲೆ ಅಷ್ಟು ಕಾಮನ್ ಇಲ್ಲ. ಬಟ್ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸಲ್ಲಿ ನಾವು ರುಟೀನಾಗಿ ನೋಡೋ ಕಾಯಿಲೆಗಳೆಂಥವು ಅಂದರೆ ರಕ್ತದ ಸಂಬಂಧ ಕ್ಯಾನ್ಸರ್ಸ್, ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದರಲ್ಲಿ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ, ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ, JMML ಜುವೆನೈಲ್ ಮೈಲೋಮೊನೊಸೈಟಿಕ್ ಲುಕೀಮಿಯಾ ಮತ್ತು CML, ಈ 4 ವಿಧವಾದ ಕ್ಯಾನ್ಸರ್ಸ್ ಮಕ್ಕಳಲ್ಲಿ ಬರ್ಬೋದು. ನಾ ಹೇಳಿದ್ದರಲ್ಲಿ ಲಾಸ್ಟ್ 2 ಅವು ಅಷ್ಟು ಕಾಮನ್ ಇಲ್ಲ. ಬಟ್ ಮೊದಲು ಹೇಳಿದ್ದು ALL ಮತ್ತು AML ಇವು ತುಂಬ ಕಾಮನ್ ಬ್ಲಡ್ ಕ್ಯಾನ್ಸರ್ಸ್. ಇದರಲ್ಲಿ ಸಾಧಾರಣ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂದರೆ ಜ್ವರ, ಕಾರಣವಿಲ್ಲದೆ ಜ್ವರ, ಮಗು ಸುಸ್ತಾಗಿ ಕಾಣಿಸೋದು, ಮೈ ಬಣ್ಣ ಬೆಳ್ಳಗಾಗೋದು, ಕಣ್ಣು ಬೆಳ್ಳಗಾಗೋದು, ಈ ಕೈ ಕಾಲೆಲ್ಲ ಬೆಳ್ಳಗಾಗೋದು ಅಂದರೆ ರಕ್ತ ಕಮ್ಮಿ ಆಗಿದೆ ದೇಹದಲ್ಲಿ ಅಂತ ಅರ್ಥ. ಕಾರಣವಿಲ್ಲದೆ ಚರ್ಮದ ಮೇಲೆ ನೀಲಿ ಬಣ್ಣದ ಮಚ್ಚೆ ಇಲ್ಲ ಕೆಂಪು ಬಣ್ಣದ ಮಚ್ಚೆ, ಹಲ್ಲಿನ ಸಂದಿಯಿಂದ ರಕ್ತ ಸೋರೋದು, ಇಲ್ಲ ಬಾಯಲ್ಲಿ ಮೂಗಲ್ಲಿ ರಕ್ತ ಸೋರೋದು, ಈ ಥರ ಎಲ್ಲ ಕಾರಣ ಇದೆ ಅಂದರೆ ಅದಕ್ಕೆ ಸಂಬಂಧ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿರ್ಬೋದು ಅಂತ ಇರ್ಬೋದು. ಸೊ ಇಲ್ಲ ಅಂದರೆ ಕತ್ತಿನಲ್ಲಿ ಕೂಡ ಗಂಟುಗಳು ಬರೋದು, ಕೈ ಸಂದಿಯಲ್ಲಿ ಗಂಟು ಬರೋದು, ಹೊಟ್ಟೆ ಸ್ವಲ್ಪ ಉಬ್ಬಿದಂಗೆ ಕಾಣೋದು, ಇದೆಲ್ಲವೂ ಕೂಡ ಬ್ಲಡ್ ಕ್ಯಾನ್ಸರಿನ ಲಕ್ಷಣಗಳು. ಈ ರೀತಿ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಇಮಿಡಿಯೇಟ್ಲಿ ನಿಮ್ಮ ಹತ್ತಿರದ ಪೀಡಿಯಾಟ್ರಿಷನ್ಗೆ ತೋರಿಸಿ ಬ್ಲಡ್ ಟೆಸ್ಟ್ ಯಾವ್ದು ಅವಶ್ಯಕತೆ ಇದೆಯೋ ಅವು ಮಾಡಿಸ್ಬಿಟ್ಟು ಯಾವುದಾದ್ರೂ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತದೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಮೋರ್ ಕಾಮನ್ ಗಡ್ಡೆ ಸಂಬಂಧ ಕ್ಯಾನ್ಸರ್ಸಲ್ಲಿ ನಾವು ರುಟೀನಾಗಿ OPDಯಲ್ಲಿ ಏನು ನೋಡ್ತೀವಿ ಅಂದರೆ ಬ್ರೈನ್ ಟ್ಯೂಮರ್ಸಲ್ಲಿ ಕೂಡ ಮೆಡ್ಯುಲೋಬ್ಲಾಸ್ಟೋಮಾ ಮತ್ತು ಗ್ಲಯೋಮಾ ಅಂತ ಈ 2 ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ಸೊ ಮೆದುಳಿನಲ್ಲಿ ಏನು ಹೇಗೆ ಅಂದರೆ ಮೆದುಳಿನ ಯಾವ ಭಾಗ ಅಫೆಕ್ಟ್ ಆಗಿದೆ ಅದ್ರ ಮೇಲೆ ಮಗುಗೆ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಹೆಚ್ಚಾಗಿ ಕಾರಣವಿಲ್ಲದೆ ವಾಂತಿ ಮಾಡೋದು, ನಿದ್ದೆಯಿಂದ ಎದ್ದ ತಕ್ಷಣ ವಾಂತಿ ಮಾಡೋದು, ತಲೆನೋವು, ಎಷ್ಟು ಔಷಧಿ ತೊಗೊಂಡ್ರೂ ಕಡಿಮೆ ಆಗದ ತಲೆನೋವು, ಇಲ್ಲ ಕೈ ಕಾಲು ಸ್ವಾಧೀನ ಕಮ್ಮಿ ಆಗೋದು, ಇಲ್ಲ ವಾಯ್ಸ್ ಚೇಂಜ್ ಆಗೋದು, ಧ್ವನಿ ಚೇಂಜ್ ಆಗೋದು, ಇಲ್ಲ ಕಣ್ಣಿನ ದೃಷ್ಟಿ ಮಂದವಾಗೋದು, ಇಲ್ಲ ಸ್ವಲ್ಪ ಕಣ್ಣಿಗೆ ಕಾಣಿಸ್ದಿರ ಇರೋದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇರುವಾಗ ಅಗೇನ್ ಹತ್ತಿರದ ಪೀಡಿಯಾಟ್ರಿಷನ್ಗೆ ತೋರಿಸ್ಬಿಟ್ಟು ಅವರು ನಂತರ ಅದಕ್ಕೆ ಅವಶ್ಯಕತೆ ಆದ ಸ್ಕ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ನ್ಯೂರೋಸರ್ಜರಿ ಇಲ್ಲ ನ್ಯೂರಾಲಜಿಸ್ಟ್ ಒಪಿನಿಯನ್ ತೊಗೊಂಡು ನಂತರ ಕ್ಯಾನ್ಸರ್ ಡಾಕ್ಟ್ರನ್ನ ಪೇಷಂಟ್ ಮೀಟ್ ಮಾಡಬೇಕಾಗತ್ತೆ. ಈ 2 ಕಾಯಿಲೆಗಳು ಮಕ್ಕಳಲ್ಲಿ ಬರುವಂಥ ಮೋರ್ ಕಾಮನ್ ಕ್ಯಾನ್ಸರ್ ಕಾಯಿಲೆಗಳು.